My dear friends, today we're meditating on Isaiah 41:13. ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಯೆಶಾಯ 41:13ನೇ ವಚನವನ್ನು ಧ್ಯಾನಿಸಲಿದ್ದೇವೆ. It says, "For I am the Lord your God, who takes hold of your right hand and says to you, do not fear, I will help you." ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಬಲಗೈ ಹಿಡಿಯುತ್ತೇನಲ್ಲ. My dear friends, what does the right hand signify? ಸ್ನೇಹಿತರೆ, ಬಲಗೈ ಏನನ್ನು ಸೂಚಿಸುತ್ತದೆ? We use the right hand mostly to do all of our work. ಹೆಚ್ಚಾಗಿ ನಾವು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಲು ಬಲಗೈ ಉಪಯೋಗಿಸುತ್ತೇವೆ. Write an exam, to give money to someone, to do our daily jobs, or to even eat. ಪರೀಕ್ಷೆಯನ್ನು ಬರೆಯಲು, ಇತರರಿಗೆ ಹಣವನ್ನು ಕೊಡಲು, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲು ಮತ್ತು ಆಹಾರವನ್ನು ಸೇವಿಸುವಾಗಲೂ ಕೂಡ. Today God says He will take hold of your right hand and He says, don't fear. ಇಂದು ದೇವರು ಹೇಳುತ್ತಿದ್ದಾನೆ, ನಾನು ನಿನ್ನ ಬಲಗೈಯನ್ನು ಹಿಡಿಯುವೆನು, ಭಯಪಡಬೇಡ ಎಂದು. I will help you. ನಾನು ನಿನಗೆ ಸಹಾಯ ಮಾಡುತ್ತೇನೆ. Today you may say, whatever I do is not prospering. ಇಂದು ನೀವು ಹೇಳುತ್ತಿರಬಹುದು, ಏನೇ ಮಾಡಿದರೂ ಸಫಲನಾಗುತ್ತಿಲ್ಲ. I am not able to have success in my job, in my studies. ನನ್ನ ಉದ್ಯೋಗದಲ್ಲಿ, ನನ್ನ ವಿದ್ಯಾಭ್ಯಾಸದಲ್ಲಿ ಸಫಲತೆ ಇಲ್ಲ. The work that I do, I'm not seeing any fruit from it. ನಾನು ಮಾಡುತ್ತಿರುವ ಕೆಲಸದಲ್ಲಿ ಫಲವನ್ನು ನಾನು ಕಾಣುತ್ತಿಲ್ಲ. But according to today's promise, God is taking hold of your right hand. ಆದರೆ ಇಂದಿನ ವಾಗ್ದಾನ ವಚನದ ಪ್ರಕಾರ ದೇವರು ನಿನ್ನ ಬಲಗೈ ಹಿಡಿಯುತ್ತಿದ್ದಾನೆ. With His righteous right hand. ತನ್ನ ನೀತಿಯುಳ್ಳ ಬಲಗೈಯ ಮೂಲಕ. What power does God have in His right hand? ದೇವರ ಬಲಗೈಯಲ್ಲಿ ಎಂತಹ ಶಕ್ತಿ ಇದೆ? In Isaiah 41:10 we see, ಯೆಶಾಯ 41:10ರಲ್ಲಿ ನೋಡುತ್ತೇವೆ, I will strengthen you and help you, and I will uphold you with my righteous right hand. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. Yes, God's right hand will strengthen you. ಹೌದು, ದೇವರ ಬಲಗೈ ನಿಮ್ಮನ್ನು ಬಲಪಡಿಸುತ್ತದೆ. He will help you. ಆತನು ಸಹಾಯ ಮಾಡುವನು. And He will uphold you when you are about to fall. ಮತ್ತು ನೀವು ಬೀಳುವಾಗ ಆತನು ಎತ್ತಿ ಹಿಡಿಯುವನು. That is what we see in Matthew 14:28-32. ಮತ್ತಾಯ 14:28-32ರಲ್ಲಿ ಇದನ್ನು ನೋಡುತ್ತೇವೆ. When Peter sees Jesus walking on water, ಪೇತ್ರನು ಯೇಸು ನೀರಿನಲ್ಲಿ ನಡೆಯುವುದನ್ನು ನೋಡಿ he longed to go to Him. ಆತನ ಬಳಿಗೆ ಹೋಗಲು ಬಯಸಿದನು. And when he stepped out in faith and started walking on water, ನಂಬಿಕೆಯಿಂದ ಅವನು ನೀರಿನ ಮೇಲೆ ಪಾದವನ್ನಿಟ್ಟು ನಡೆಯಲು ಪ್ರಾರಂಭಿಸಿದಾಗ he started to look around and see all the disturbances all around him. ಅವನ ಸುತ್ತಮುತ್ತಲೂ ಆವರಿಸಿಕೊಂಡಿರುವ ಅಡಚಣೆಗಳನ್ನು ನೋಡಲು ಪ್ರಾರಂಭಿಸಿದನು. He lost focus from the eyes of Jesus. ಯೇಸುವಿನ ಕಣ್ಣುಗಳನ್ನು ಕೇಂದ್ರೀಕರಿಸಿ ನೋಡಲಿಲ್ಲ. His eyes went to the water. ನೀರನ್ನು ನೋಡಿದನು. His eyes went to the storm. ಬಿರುಗಾಳಿಯನ್ನು ನೋಡಿದನು. His eyes went to the waves. ಅಲೆಗಳನ್ನು ನೋಡಿದನು. And he fell into the water. ಮತ್ತು ನೀರಿಗೆ ಬಿದ್ದನು. Yes, many times when we are focused on Jesus, we step out in faith. ನಾವು ಯೇಸುವನ್ನೇ ಕೇಂದ್ರೀಕರಿಸಿರುವಾಗ ನಂಬಿಕೆಯಿಂದ ಹೊರಡುತ್ತೇವೆ. But then when problems come, when disturbances come, when trials come our way, ಅಡಚಣೆಗಳು, ಕಷ್ಟಗಳು, ಶೋಧನೆಗಳು, ತೊಂದರೆಗಳು ನಮ್ಮ ದಾರಿಯಲ್ಲಿ ಬರುವಾಗ we shift our eyes from Jesus and we look at our problems. ನಮ್ಮ ದೃಷ್ಟಿಯನ್ನು ಯೇಸುವಿನಿಂದ ತಪ್ಪಿಸಿ ತೊಂದರೆಗಳ ಕಡೆಗೆ ನೋಡುತ್ತೇವೆ. And we also fall into the water. ನಾವು ಕೂಡ ನೀರಿಗೆ ಬಿದ್ದು ಹೋಗುತ್ತೇವೆ. Just in the same way, Peter also fell into the water. ಇದೇ ರೀತಿ ಪೇತ್ರನು ಕೂಡ ನೀರಿಗೆ ಬಿದ್ದನು. But Jesus came. ಆದರೆ ಯೇಸು ಬಂದನು. He reached out His hand and reached for Peter's hand and lifted him up from the water. ಆಗ ಯೇಸು ಕೈ ಚಾಚಿ ಪೇತ್ರನ ಕೈಯನ್ನು ಹಿಡಿದು ಅವನನ್ನು ಮೇಲಕ್ಕೆತ್ತಿದನು. In verse 31 we see immediately Jesus reached out His hand and caught him. 31ನೇ ವಚನದಲ್ಲಿ ನೋಡುತ್ತೇವೆ, ಯೇಸು ಕೈ ಚಾಚಿ ಪೇತ್ರನ ಕೈಯನ್ನು ಹಿಡಿದನು ಎಂದು. In the same way, when we are drowning, ಇದೇ ರೀತಿಯಲ್ಲಿ ನಾವು ಮುಳುಗುವಾಗ, in the same way Jesus will reach out His hand and He will catch our right hand. ಇದೇ ರೀತಿಯಲ್ಲಿ ಯೇಸು ತನ್ನ ಕೈ ಚಾಚಿ ನಮ್ಮ ಬಲಗೈಯನ್ನು ಹಿಡಿಯುವನು. And He will pull us up. ನಮ್ಮನ್ನು ಮೇಲಕ್ಕೆಳೆಯುವನು. And uphold us with His righteous right hand. ತನ್ನ ನೀತಿಯುಳ್ಳ ಬಲಗೈಯಿಂದ ಎತ್ತಿ ಹಿಡಿಯುವನು. Strengthen us and help us through all our problems. ಎಲ್ಲಾ ತೊಂದರೆಗಳಿಂದ ಹೊರಬರಲು ಸಹಾಯ ಮಾಡುವನು. Yes, His hand is mighty. ಹೌದು, ಆತನ ಕೈ ಪ್ರಬಲವಾದದು, majestic in power. ಎಷ್ಟೋ ಘನವುಳ್ಳದು. It shatters the enemy.
ಅದು ವೈರಿಯನ್ನು ಪುಡಿ ಮಾಡುತ್ತದೆ. Yes, this great and powerful hand will lift us up from all our trouble. ಇಂಥ ದೊಡ್ಡದಾದ ಬಲವುಳ್ಳ ಹಸ್ತವು ನಮ್ಮನ್ನು ಎಲ್ಲಾ ತೊಂದರೆಗಳಿಂದ ಬಿಡಿಸುವುದು. Today, are you saying all the problems around me are right in front of me? ಇಂದು ನೀವು ಹೇಳುತ್ತಿರಬಹುದು, ನನ್ನನ್ನು ಸುತ್ತುವರಿದಿರುವ ಎಲ್ಲಾ ತೊಂದರೆಗಳು ನನ್ನ ಕಣ್ಣ ಮುಂದೆಯೇ ಇದೆ. I'm drowning in my problems. ನನ್ನ ತೊಂದರೆಗಳಲ್ಲಿ ಮುಳುಗಿ ಹೋಗುತ್ತಿದ್ದೇನೆ. God will reach forth his hand and he will pull you up. ದೇವರು ತನ್ನ ಕೈ ಚಾಚಿ ನಿಮ್ಮನ್ನು ಹಿಡಿದು ಎಳೆಯುವನು. And he will help you and deliver you from your trouble. ನಿಮಗೆ ಸಹಾಯ ಮಾಡಿ ನಿಮ್ಮ ಕಷ್ಟದಿಂದ ವಿಮೋಚಿಸುವನು. So do not fear, my dear friends. ಆದ್ದರಿಂದ ಭಯಪಡದಿರಿ ಸ್ನೇಹಿತರೆ. He is holding on to your hand. ಆತನು ನಿಮ್ಮ ಕೈ ಹಿಡಿದಿದ್ದಾನೆ. Let us thank him today. ಆತನಿಗೆ ಸ್ತೋತ್ರ ಹೇಳುವ. Lord, today thank you that you are rescuing your children from all their troubles. ದೇವರೇ, ಇಂದು ನಿನ್ನ ಮಕ್ಕಳನ್ನು ನೀನು ರಕ್ಷಿಸುವುದಕ್ಕಾಗಿ ಸ್ತೋತ್ರ. Reach forth your righteous right hand, Lord, and pull them up. ನಿನ್ನ ನೀತಿಯುಳ್ಳ ಬಲಗೈಯಿಂದ ಅವರನ್ನು ಕೈಚಾಚಿ ಹಿಡಿದು ಮೇಲಕ್ಕೆತ್ತು ದೇವರೇ. And help them and deliver them from all their trouble, Lord. ಎಲ್ಲಾ ತೊಂದರೆಗಳಿಂದ ಬಿಡಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡು. Help us to keep our eyes only on you. ನಾವು ನಿನ್ನನ್ನೇ ದೃಷ್ಟಿಸಿ ನೋಡಲಿಕ್ಕಾಗುವಂತೆ ಮಾಡು. And you hold our hand and lead the way, Lord. ನಮ್ಮ ಕೈಯನ್ನು ಹಿಡಿದು ನೀನೇ ಮುನ್ನಡೆಸು ದೇವರೇ. Help us to follow you. ನಿನ್ನನ್ನು ಹಿಂಬಾಲಿಸುವಂತೆ ಮಾಡು. And give you all the control for our life. ನಮ್ಮ ಜೀವಿತದ ಹತೋಟಿ ನಿಮ್ಮ ಕೈಯಲ್ಲಿರಲಿ ದೇವರೇ. So that we will have victory in everything. ಹೀಗೆ ನಾವು ಎಲ್ಲದರಲ್ಲಿ ಜಯ ಹೊಂದುವಂತೆ. And we will lead a righteous life. ನೀತಿಯುಳ್ಳ ಜೀವಿತ ನಾವು ನಡೆಸುವಂತೆ. Bless your children today. ಇಂದು ನಿನ್ನ ಮಕ್ಕಳನ್ನು ಆಶೀರ್ವದಿಸು. And honor them with this promise. ಈ ವಾಗ್ದಾನದಿಂದ ಅವರನ್ನು ಆಶೀರ್ವದಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.